ಸಿವಿಲ್ ಸರ್ವಿಸಸ್ ಕೋಚಿಂಗ್ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ IAS ಪ್ರೋಗ್ರಾಮ್ನ ಫ್ರೀ ಆಫ್ ಕಾಸ್ಟ್ ಕೊಡಬೇಕು ಅಂತ ನಿಮಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ವಿ. ಇದು ಯಾಕೆ ಶುರುವಾಯಿತು ಅಂದರೆ, ನಾನು ಐ ಥಿಂಕ್ ಮೆನಿ ಆಫ್ ಯು ಮಸ್ಟ್ ಬಿ ನೋಯಿಂಗ್, ಇನಾಗ್ರೇಷನ್ ದಿನ ಇದನ್ನು ಬ್ರೀಫಾಗಿ ಮೆನ್ಷನ್ ಕೂಡ ಮಾಡಿದ್ದೆ. ಸಾಕಷ್ಟು ಜನ ಸ್ಟೂಡೆಂಟ್ಸು ಹಳ್ಳಿಯಿಂದ ಬಂದುಬಿಟ್ಟು ನಮ್ಮ ಮೇನ್ ಲೈಬ್ರರಿ ಏನಿದೆ ಹೈಸ್ಕೂಲ್ ಫೀಲ್ಡ್ ಹತ್ರ, ಅಲ್ಲಿ ಸ್ಟಡಿ ಮೆಟೀರಿಯಲ್ ಆಕ್ಸೆಸ್ ಮಾಡಿ ಲೈಬ್ರರಿ ಟೈಮಿಂಗ್ಸ್ನ ನೀವು ಎಕ್ಸ್ಟೆಂಡ್ ಮಾಡಿ, ಆವಾಗ ನಮಗೆ ಓದಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ಮಕ್ಕಳು ಕೇಳಿದಾಗ, ಯಾಕೆ ನಾವು SSK ಟ್ರಸ್ಟ್ ಮತ್ತು ದಾವಣಗೆರೆ ವಿಶ್ವವಿದ್ಯಾನಿಲಯ ಮತ್ತು IAS ಬಾಬಾ ಇವರೆಲ್ಲರ ಒಂದು ಪಾರ್ಟ್ನರ್ಶಿಪ್ಸ್ನಲ್ಲಿ PPP ಮಾಡೆಲ್ನಲ್ಲಿ ನಮ್ಮ ದಾವಣಗೆರೆಯಲ್ಲಿ IAS ಕೋಚಿಂಗ್ ಶುರು ಮಾಡಬೇಕು ಅಂತ ವಿ ಸ್ಟಾರ್ಟೆಡ್ ಇನ್ ದ ಮಂತ್ ಆಫ್ ಆಗಸ್ಟ್. ಈಗ ನೀವು ಕೂಡ May 24th ನಿಮ್ಮದು ಪ್ರಿಲಿಮ್ಸ್ ಎಕ್ಸಾಮ್ಸ್ ಇದೆ. ಇವತ್ತು ಬಂದಿರೋ ಉದ್ದೇಶ ಏನು ಅಂದರೆ, ನಮ್ಮ ಸ್ಟೂಡೆಂಟ್ಸ್ ಏನು ಇಷ್ಟು ದಿನ ಫೆಸಿಲಿಟಿ ಯೂಸ್ ಮಾಡ್ಕೊಂಡಿದ್ದೀರಾ, ಯಾವ ರೀತಿ ನಾವು ನಿಮಗೆ ಸರ್ವಿಸಸ್ ಪ್ರೊವೈಡ್ ಮಾಡಲಿಕ್ಕೆ ಆಯಿತು, ನಿಮ್ಮಲ್ಲಿ ಇನ್ನೂ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದು ಕೂಡ ನಿಮ್ಮಿಂದ ತಿಳ್ಕೊಳ್ಳಿಕ್ಕೆ ಬಂದಿರೋದು ನಾನಿವತ್ತು. ಸೊ ಅದರಿಂದ ಎಲ್ಲ ಮಕ್ಕಳು ದಯವಿಟ್ಟು ನಿಮ್ಮ ಹೆಸರು ಬರೆದ್ಬಿಟ್ಟು, ಐ ವಾಂಟ್ ಈಚ್ ಒನ್ ಆಫ್ ಯು ಟು ರೈಟ್ ಅಟ್ಲೀಸ್ಟ್ ಒಂದು ಎಸ್ಸೆ ಥರ ಬರೆದ್ಕೊಡಿ, 500 ವರ್ಡ್ಸಿಂದು ಅಥವಾ 1000 ವರ್ಡ್ಸ್. ಯು ಓನ್ಲಿ ಡಿಸೈಡ್ ದ ವರ್ಡ್ ಲಿಮಿಟ್. ಈ ಒಂದು PPP ಮಾಡೆಲ್ನಲ್ಲಿ ಸಂಕಲ್ಪ ಅಂತ ಪ್ರೋಗ್ರಾಮು ನಮಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಯಿತು, ಒನ್ ಇಸ್ ದ್ಯಾಟ್. ಸೆಕೆಂಡ್ಲಿ, ಅಬೌಟ್ ಯುವರ್ ಡ್ರೀಮ್ಸ್ ಆಫ್ ಬಿಕಮಿಂಗ್ ಆ್ಯನ್ IAS ಆಫೀಸರ್, ಆಮೇಲೆ ಏನು ಅಚೀವ್ ಮಾಡಬೇಕು, ಯಾವ ರೀತಿ ವರ್ಕ್ ಮಾಡ್ತೀನಿ ಅಂತ. ದಿಸ್ ವಿಲ್ ಬಿ ಲೈಕ್ ಅ ಪ್ರಾಮಿಸ್ ಟು ಯೋರ್ ಸೆಲ್ಫ್. ಹೌದಾ? ನೀನು ಒಂದು ಸಲ ಬರೆದ್ರೆ ಅದನ್ನು ಅಳ್ಸೋಕ್ಕಾಗಲ್ಲ. ಹೌದಾ? ಈವನ್ ವಿ ವಿಲ್ ಸೇವ್ ಇಟ್ ಇನ್ ಅವರ್ ಡಾಕ್ಯುಮೆಂಟೇಷನ್ಸ್ನಲ್ಲಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸಸ್ಸು. ಆಮೇಲೆ ಥರ್ಡ್ಲಿ, ಐ ವುಡ್ ಆಲ್ಸೋ ರಿಕ್ವೆಸ್ಟ್ ಯು ಟು ಗಿವ್ ಅಸ್ ಸಜೆಷನ್ಸ್. ಬೇರೆ ಬೇರೆ IAS ಕೋಚಿಂಗ್ ಸೆಂಟರ್ಸ್ನಲ್ಲಿ ಈ ರೀತಿ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ. ಆಮೇಲೆ ಇದು ನಾನು ಓದಿರೋದು ಸರ್ಕಾರಿ ಶಾಲೆಯಲ್ಲಿ ಅಥವಾ ಇನ್ನೇನೇನೋ ಇರುತ್ತೆ ನಿಮ್ಮದೇ, ಬಿಕಾಸ್ ಈಚ್ ಒನ್ ಇಸ್ ಅನ್ ಇಂಡಿವಿಜುವಲ್. ನಿಮ್ಮದೇ ಆದ ಒಂದು ಜರ್ನಿ ಇರುತ್ತೆ, ವಿಚ್ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಅ ಪರ್ಸನ್ ಸಿಟಿಂಗ್ ನೆಕ್ಸ್ಟ್ ಟು ಯು. ಹೌದಾ? ಸೊ ಆ ಜರ್ನಿನಲ್ಲಿ ನಿನಗೇನು ಹೇಳಬೇಕು ಅಂತ ಬಯಸುತ್ತೆ, ಬಿಕಾಸ್ ದಿಸ್ ವಿ ವಿಲ್ ಟ್ರೈ ಆ್ಯಂಡ್ ಇಂಪ್ಲಿಮೆಂಟ್ ಇಮಿಡಿಯೇಟ್ಲಿ ಆ್ಯಂಡ್ ವಿಚ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯುವರ್ ಜೂನಿಯರ್ಸ್. ಹೌದಾ? ಸೊ ನಮಗೇನು ನಾವು ಕೊಡುವಂತಹ ಸರ್ವಿಸಸ್ಸು ನಮ್ಮ ದಾವಣಗೆರೆ ಮಕ್ಕಳಿಗೆ ಯೂಸ್ ಆಗಬೇಕು ಅನ್ನೋದು ಮೊದಲನೆಯ ಆದ್ಯತೆ ಆಗಿದೆ. ಹೌದಾ? ದೆನ್ ಇದಲ್ಲದೆ ಇನ್ನೇನಾದರೂ ಸಜೆಷನ್ಸ್ ಇದ್ದರೆ ಯು ಆರ್ ಮೋಸ್ಟ್ ವೆಲ್ಕಮ್ ಟು write it and give it to us. So we really want to know how the facilities provided here has been useful to you and in your growth towards your dream service. ಹೌದಾ? ಸೊ ನಾವು ಸಂಕಲ್ಪ ಅಂತ ಹೆಸರು ಬಂದ ತಕ್ಷಣ ಏನು ಅನಿಸುತ್ತೆ ಹೇಳ್ರಿ? ಕನ್ನಡದಲ್ಲಿ ಒಂದಿದೆ ಅಲ್ವಾ, ಸಂಕಲ್ಪದಿಂದ ಸಿದ್ಧಿ. ಹೌದಾ? ನೀನು ಏನೇ ಸಂಕಲ್ಪ ಮಾಡಿಕೊಂಡ್ರೆ ನೀನು ಸಾಧನೆ ಮಾಡಲಿಕ್ಕಾಗುತ್ತೆ ಅಂತ. ನಾವೇನೇ ಒಂದು ಪೂಜೆ ಶುರು ಮಾಡುವಾಗ ಯಾವಾಗಲೂ ಒಂದು ಈ ರೀತಿ ಅಕ್ಕಿ ಕಾಳು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ತೀವಿ. ಹೌದಾ? ಸೊ ಸಂಕಲ್ಪ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಏನೇನು ಇಚ್ಛೆಗಳಿದೆ, ಆಸೆಗಳಿವೆ, ಅದನ್ನೆಲ್ಲ ನಾವು ವಿ ಟೇಕ್ ಇಟ್ ಆಸ್ ಆನ್ ಓತ್, ಅ ಪ್ರಾಮಿಸ್, ಆ್ಯಂಡ್ ವೆರಿನ್ ಯು ವಿಲ್ ವರ್ಕ್ ಟುವರ್ಡ್ಸ್ ಅಚೀವಿಂಗ್ ಇಟ್. ಹೌದಾ? ಸೊ ಈ ಸಂಕಲ್ಪನ ನೀನು ಮಾಡ್ಕೊಂಡ್ಮೇಲೆ ನಂತರ ಈ ಸಂಕಲ್ಪ, ಈ ಒಂದು ಡ್ರೀಮ್ ರಿಯಾಲಿಟಿ ಆಗಬೇಕು ಅಂದರೆ ನಾವು ಯಾವ ರೀತಿಯಾದ ಪ್ರಯತ್ನ ಮಾಡಬೇಕು. ಈಗ ತಾನೇ ನಿಮ್ಮ ಫ್ರೆಂಡ್ ಹೇಳಿದರು, ನಮಗೆ ರೋಡ್ ಮ್ಯಾಪ್ ಬೇಕು ಅಂತ. ಹೌದಾ? ಸೊ ಸಂಕಲ್ಪ ಮಾಡಿಕೊಂಡಾಗ ನಿನಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ, ಒಂದು ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್. ಹಿಯರ್ ಇಟ್ ಈಸ್ ಮೋಸ್ಟ್ಲಿ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್. ಹೌದಾ? ಯಾವುದೇ ಒಂದು ಕ್ಲಾಸ್ ರೂಮ್ ಇರಲ್ಲ. ಸ್ಕೂಲ್ ಕಾಲೇಜ್ನಲ್ಲಿ ಅಟೆಂಡೆನ್ಸ್ ಇದೆನಾ ನಿಮ್ಮದು? ನೋ, ದೇರ್ ಇಸ್ ನೋ ಅಟೆಂಡೆನ್ಸ್ ಹಿಯರ್. ಆದರೆ ಯು ಆರ್ ರೆಸ್ಪಾನ್ಸಿಬಲ್ ಟು ಯುವರ್ ಓನ್ ಸೆಲ್ಫ್, ಯುವರ್ ಡ್ರೀಮ್ಸ್ ಆ್ಯಂಡ್ ಯುವರ್ ಕಮಿಟ್ಮೆಂಟ್ ಇನ್ ರಿಯಲೈಸಿಂಗ್ ಯುವರ್ ಡ್ರೀಮ್. ಹೌದಾ? ಸೊ ನನಗೆ ನೆನಪಾಗೋದು ಸಂಕಲ್ಪದಿಂದ ಸಿದ್ಧಿ ಅಂತ. ಸೊ ಯಾವ ರೀತಿ ಯು ಕ್ಯಾನ್ ಅಚೀವ್ ಯುವರ್ ಡ್ರೀಮ್ಸ್ ಅನ್ನೋದು. ಸೊ ಅದಕ್ಕೆ ಸಾಕಷ್ಟು ಕ್ವಾಲಿಟೀಸ್ ಬೇಕಾಗುತ್ತೆ, ಇನ್ಬಿಲ್ಟ್ ಕ್ವಾಲಿಟೀಸ್. ಫಸ್ಟ್ ಆಫ್ ಆಲ್, ನೀನು ಯಾಕೆ ಸಿವಿಲ್ ಸರ್ವಿಸಸ್ ಆಯ್ಕೆ ಮಾಡಿದೆ ಅಂತ. ವಾಟ್ ಆರ್ ಯು ಮೋಸ್ಟ್ ಪ್ಯಾಷನೇಟ್ ಅಬೌಟ್ ದಿಸ್ ಸರ್ವಿಸ್? ಈ ಒಂದು ಪ್ಯಾಷನ್ನ ಯಾವ ರೀತಿ ನೀನು ಅದನ್ನು ಯು ಕ್ಯಾನ್ ರೀಇಗ್ನೈಟ್ ಇಟ್ ವಿತ್ ಈವನ್ ಫೇಲ್ಡ್ ಅಟೆಂಪ್ಟ್ಸ್. ಹೌದಾ? ಒಂದೇ ಮೂಡ್ನಲ್ಲಿರೋಲ್ಲ. ಎಷ್ಟು ತಾಸು ಓದ್ತೀರಾ ಎಲ್ಲರೂ? ಎಷ್ಟು ಅವರ್ಸ್ ಓದಲಿಕ್ಕಾಗುತ್ತೆ? ಮಿನಿಮಮ್ 5 hours ಡೈಲಿ.
ಒಂದು ಫಂಕ್ಷನ್ ಇದ್ದರೂ 5 hours ಓದಲೇಬೇಕಾ? ಹೌದಾ? ಸೊ ಮಿನಿಮಮ್ 5 hours, ಮ್ಯಾಕ್ಸಿಮಮ್ 8 hours, 10 hours ಆಗುತ್ತಾ? 8 to 10 hours. ಸೊ ಒಂದು ಪರ್ಸಿವಿಯರೆನ್ಸು. ಆಮೇಲೆ ದ್ಯಾಟ್ ಡ್ರೀಮ್ ಶುಡ್ ಬಿ, ಒಂದು ಮಗುದ ಕನಸಿರುತ್ತಲ್ಲ ಅಷ್ಟು ಪ್ಯೂರಿಟಿ ಇರಬೇಕು ಆ ಕನಸಿನಲ್ಲಿ, ಆಗ ಮಾತ್ರ ಅಚೀವ್ ಮಾಡಲಿಕ್ಕೆ ಸಾಧ್ಯ. ಕೇವಲ 1 ವರ್ಷದ ಮಗು ಪ್ಯಾರಾಪೆಟ್ಟಿಂದ ಇಳಿತಾ ಇದ್ದಾನೆ, ಇಳಿಯೋದು ಬಿದ್ದುಬಿಡ್ತಾನೆ, ಮತ್ತೆ ವಾಪಸ್ ಬರ್ತಾನೆ, ನೋವಾಗುತ್ತೆ ಅವನಿಗೆ, ಕೊಡೋದು ಮತ್ತೆ ಬರ್ತಾನೆ. ಲಿಟ್ರಲಿ 5 to 8 attempts. He is enjoying that fall. Every time he falls, ಒಂದು ಏನೋ ಮೋಟಿವೇಶನು, ಒಂದು ಏನೋ ಎನರ್ಜಿ ಬರುತ್ತೆ, ನಾನು ಗೆಲ್ಲಬೇಕು, ನಾನು ಸಾಧಿಸಬೇಕು ಅಂತ. ಸೊ ಆ ರೀತಿಯಾದ ಒಂದು ಛಲ ನಿಮ್ಮಲ್ಲಿರಬೇಕು, ದ್ಯಾಟ್ ಮೋಟಿವೇಶನ್. ಸೊ ಅದು ಏನು ಮೋಟಿವೇಶನ್ನು, ದ್ಯಾಟ್ ಯು ಶುಡ್ ಓನ್ಲಿ ಡಿಸೈಡ್ ವಾಟ್ ಈಸ್ ದ ಮೋಟಿವೇಶನ್. ಮೇ ಬಿ ಇಟ್ ಈಸ್ ಲೈಕ್ ನಮ್ಮ ಪೇರೆಂಟ್ಸಿನ ಡ್ರೀಮ್ ಇದು ಕೆಲವರಿಗಿರುತ್ತೆ, ಯಾಕಂದರೆ ಮನೆಯಲ್ಲಿ ಆ ರೀತಿ ವಾತಾವರಣ ಇರುತ್ತೆ. ಪೇರೆಂಟ್ಸ್ ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿ ನಿಮ್ಮನ್ನು ಓದಿಸ್ತಾ ಇರ್ತಾರೆ, ಹೌದಾ? ಅವ್ರಿಗೆ ತೊಂದರೆ ಆದರೂ ನಿನಗೆ ತೊಂದರೆ, ನಿನ್ನನ್ನು ಮಹಾರಾಣಿ ಥರನೇ ಬೆಳೆಸಿರ್ತಾರೆ, ಹೌದಾ? ಎಲ್ಲ ಪೇರೆಂಟ್ಸು. ಸೊ ಅದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ. ಅಪ್ಪಾಜಿ ಅಮ್ಮಗೆ ಏನೇ ಕಷ್ಟ ಬಂದ್ರೂ ನನ್ನನ್ನು ಮಹಾರಾಜನ ಥರ ಬೆಳೆಸಿದ್ದಾರೆ, ಮಹಾರಾಣಿ ಥರ ಬೆಳೆಸಿದ್ದಾರೆ. ಸೊ ನಾನು ಕೂಡ ಒಂದು ಅವಕಾಶ ಸಿಕ್ಕರೆ ಅವರನ್ನು ಆ ಸ್ಥಾನದಲ್ಲಿ ನೋಡ್ಕೋಬೇಕು ಮುಂದೆ ದೊಡ್ಡವರಾದಮೇಲೆ ಅಂತ. ಸೊ ಒನ್ ಕುಡ್ ಬಿ ದ್ಯಾಟ್ ಮೋಟಿವೇಶನ್. ಸೆಕೆಂಡ್ ಮೋಟಿವೇಶನ್ ಏನು, ನಿನ್ನ ಸುತ್ತಲೂ ಸೊಸೈಟಿನಲ್ಲಿ ಇರುತ್ತೆ, ಎಷ್ಟೊಂದು ಬಡತನ ಇರುತ್ತೆ, ಆಮೇಲೆ ಸಿವಿಕ್ ಬಿಹೇವಿಯರ್ ಇರೋದಿಲ್ಲ. ಯು ಆರ್ ವೆರಿ ಮಚ್ ಪರ್ಟಿಕ್ಯುಲರ್. ಐ ಡ್ರೀಮ್ ಆಫ್ ಎನ್ ಇಂಡಿಯಾ ವಿಚ್ ಈಸ್ ಲೈಕ್ ದಿಸ್ ಅಂತ. ಸೊ ಮೇ ಬಿ ದ್ಯಾಟ್ ಆಲ್ಸೋ ಈಸ್ ಯುವರ್ ಮೋಟಿವೇಶನ್. ಸೊ ಟ್ರೈ ಟು ಫೈಂಡ್ ದ್ಯಾಟ್ ಮೋಟಿವೇಶನ್. ನೀನು ಯಾಕೆ ಸಿವಿಲ್ ಸರ್ವಿಸಸ್ಗೆ ಅಟೆಂಪ್ಟ್ ಮಾಡ್ತಾ ಇದೆಯಾ, ದ್ಯಾಟ್ ಮೋಟಿವೇಶನ್ ಶುಡ್ ಬಿ ಲೈಕ್ ಅ ಕಾನ್ಸ್ಟೆಂಟ್ ಇನ್ ಯುವರ್ ಲೈಫ್. ಪ್ರತಿದಿನ ನಿನಗೆ ಅದು ನೆನಪಿಸ್ಬೇಕಾಗುತ್ತೆ. ನಾನೀಗ MP ಆದಮೇಲೆ ಸೆಷನ್ 4 ಸಲ ಇರುತ್ತೆ. ಸೊ ಎವ್ರಿ ಟೈಮ್ ಹೌ ಐ ಆಮ್ ಕಮಿಟೆಡ್ ಟು ಮೈ ಸರ್ವಿಸ್ ಆಸ್ ಎನ್ MP. 5 years ಅಷ್ಟೇ ನನಗೆ ಸಿಗೋದು. ಸೊ 5 yearsನಲ್ಲಿ ನಾನು ಯಾವ ರೀತಿ ಐ ಕೀಪ್ ಮೋಟಿವೇಟಿಂಗ್ ಮೈ ಸೆಲ್ಫ್ ಇಸ್, ಫಸ್ಟ್ ಆಫ್ ಆಲ್ ಟಾಕಿಂಗ್ ಟು ದ ಪಬ್ಲಿಕ್. ನಾವು ಪಬ್ಲಿಕ್ ಜೊತೆ ಕನೆಕ್ಟ್ ಆದಾಗ ಅವರ ಸಮಸ್ಯೆಗಳೇನು ಅನ್ನೋದು, ಆಮೇಲೆ ನಾವು ಒಬ್ಬ MP ಆಗಿ ಏನೇನು ಮಾಡ್ಬೋದು, ಹೌ ಕ್ಯಾನ್ ಐ ರಿಯಲಿ ಸಾಲ್ವ್ ದ ಇಶ್ಯೂಸ್. ಸೊ ದ್ಯಾಟ್ ಈಸ್ ಮೈ ಮೋಟಿವೇಶನ್ ವೆನೆವರ್ ಐ ಮೀಟ್ ಪಬ್ಲಿಕ್. ಸೆಕೆಂಡ್ ಮೋಟಿವೇಶನ್ ವಿಲ್ ಬಿ ದ ಓತ್ ವಿಚ್ ಐ ಹ್ಯಾವ್ ಟೇಕನ್. ಹೌದಾ? ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ನಮ್ಮ ಸಂವಿಧಾನದ ಮೇಲೆ ನಾವು ಪ್ರಮಾಣ ಇಟ್ಟು ವಚನ ಮಾಡಿದಾಗ, ಸೊ ದ್ಯಾಟ್ ಈಸ್ ಮೈ ಮೋಟಿವೇಶನ್ ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದ ಲಾ. ದೆನ್ ಥರ್ಡ್ ಮೋಟಿವೇಶನ್ ವುಡ್ ಬಿ ಎವ್ರಿ ಟೈಮ್ ಐ ಸಿಟ್ ಇನ್ ದ ಪಾರ್ಲಿಮೆಂಟ್. ನಾನು ಈಗಲೂ ಕೂಡ ಸದನದಲ್ಲಿ ಮೆಟ್ಲು ಹತ್ತು ಹೋದುವಾಗ ಮೇಲೆ ಸತ್ಯಮೇವ ಜಯತೆ ಅಂತ ಬರುತ್ತೆ. ಪ್ರತಿ ಸಲ ಹತ್ತುವಾಗೂ ನಮಸ್ಕಾರ ಮಾಡ್ತೀನಿ. ಫಸ್ಟ್ ಟೈಮ್ ನಮಸ್ಕಾರ ಮಾಡಿರೋದಲ್ಲ, ಪ್ರತಿ ಬಾರಿನೂ ನಮಸ್ಕಾರ ಮಾಡೋದಾಗುತ್ತೆ. ಸೊ ದ್ಯಾಟ್ ಆಲ್ಸೋ ಕೀಪ್ಸ್ ಮೋಟಿವೇಟಿಂಗ್ ಯು. ನೀನು ಎಷ್ಟು ಕಮಿಟೆಡ್ ಆಗಿರಬೇಕು, ನೀನು ಯಾವ ರೀತಿ ಪ್ರತಿದಿನ ವರ್ಕ್ ಮಾಡಬೇಕು. ವಿ ಡೋಂಟ್ ನೋ ನಾಳೆ ಏನಿರುತ್ತೆ, ಯಾವ ರೀತಿ ಇರ್ತೀವಿ. ವಿ ಆಲ್ ಫೇಸ್ ಪ್ಯಾಂಡಮಿಕ್, ಹೌದಾ? ಕೋವಿಡ್ ಬಂದಾಗ ಏನಾಗಿದೆ, ಎಲ್ಲರೂ ಮನೆ ಒಳಗಿದ್ವಿ. ಸ್ಟ್ರೀಟ್ನಲ್ಲಿ ಇದ್ದವ್ರು ಯಾರು? ಆಶಾ ವರ್ಕರ್ಸು, ಪೊಲೀಸ್ ಆಫೀಷಿಯಲ್ಸು, ಆಮೇಲೆ ನಮ್ಮ ಕ್ಲೆನ್ಲಿನೆಸ್ ಇವ್ರು ಇರ್ತಾರಲ್ಲ, ಪೌರಕಾರ್ಮಿಕರು ಇವರೆಲ್ಲರೂ ಹೊರಗಡೆ ಇದ್ದಾರೆ. ಆಮೇಲೆ ನೀವೆಲ್ಲ DC SP ಆದಾಗ ನಿಮಗೂ ಒಂದು ಆಪರ್ಚುನಿಟಿ, ಹೌದಾ? ನಮ್ಮಲ್ಲಿ DC ಆಗಿದ್ದರು ಮಾಂತೇಶ್ ಬೇಳ್ಗಿ ಅಂತ. ಹಿ ಈಸ್ ನೋ ಮೋರ್. ಸೊ ಐ ರಿಯಲಿ ರಿಮೆಂಬರ್ ಹಿಮ್ ಆ್ಯಂಡ್ ಸೆಲ್ಯೂಟ್ ಹಿಮ್ ಫಾರ್ ಹಿಸ್ ಸರ್ವಿಸಸ್ ಡ್ಯೂರಿಂಗ್ ಕೋವಿಡ್ ಟೈಮ್ಸ್. ಲಿಟ್ರಲಿ ಸ್ಟ್ರೀಟ್ನಲ್ಲಿದ್ದು ಫುಡ್ ರಿಸೋರ್ಸಸ್ನ, ಆಮೇಲೆ ಮೆಡಿಕಲ್ ಏಡ್ನ, ಆಮೇಲೆ ಏನೇನು ಸರ್ಕಾರದಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದ್ರು ಅದನ್ನೆಲ್ಲದನ್ನು ಪ್ರೋಟೋಕಾಲ್ಸ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹಿ ವಾಸ್ ಇನ್ ದ ಫೋರ್ ಫ್ರಂಟ್. ಸೊ ಇದನ್ನೆಲ್ಲ ನೀವು ಯೋಚನೆ ಮಾಡಬೇಕು. ಸಮಥಿಂಗ್ ವಿಲ್ ಮೋಟಿವೇಟ್ ಯು. ಕೀಪ್ ರೀಡಿಂಗ್, ಕೀಪ್ ಲರ್ನಿಂಗ್, ರೀಲರ್ನ್, ಅನ್ಲರ್ನ್, ಹೌದಾ? ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಆಮೇಲೆ ಕೆಲವು ಮಂತ್ರಗಳನ್ನು ಇಟ್ಕೊಳ್ರಿ. ಮಹಾತ್ಮ ಗಾಂಧೀಜಿ ಏನು ಹೇಳ್ತಾರೆ ಹೇಳಿ, ಅವ್ರ ಫೇಮಸ್ ಕೋಟು ಹೇಳ್ರಿ, ಜೋರಾಗಿ ಹೇಳ್ರಿ. ಡೂ ಆರ್ ಡೈ. ಓಕೆ, ಮತ್ತೆ ಬಿ ದ ಚೇಂಜ್ ಯು ವಿಶ್ ಟು ಸಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ನೀವು ಜಗತ್ತಿನಲ್ಲಿ ಏನು ಬದಲಾವಣೆ ಕಾಣಬೇಕು ಅಂತ ಬಯಸ್ತೀರಾ, ಅದು ನಿಮ್ಮಿಂದ ಶುರುವಾಗಬೇಕು ಅಂತ ಹೇಳ್ತಾರೆ. ಸೊ ಇಲ್ಲೂ ಕೂಡ ಎಸ್ ಯು ಅಂತ ಪಾಯಿಂಟ್ ಮಾಡ್ತಾ ಇದ್ದಾರೆ, ಹೌದಾ? ಸೊ ವಾಟ್ ಎವರ್ ಯು ಫೈಂಡ್ ರಾಂಗ್ ಇನ್ ಸೊಸೈಟಿ ಅರೌಂಡ್ ಯು, ಸೊ ಅದನ್ನು ನೀವಾಗಿ ನೀವು ಚೇಂಜ್ ಮಾಡಬೇಕು. ಕಸ ಇದೆ, ಇನ್ನೇನೋ ಇದೆ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ, ಫಸ್ಟ್ ನಾನು ಫಾಲೋ ಮಾಡ್ತೀನಿ. ಐ ವಿಲ್ ಬಿ ದಟ್ ಎಕ್ಸಾಂಪಲ್, ಐ ವಿಲ್ ಲಿವ್ ಬೈ ದಟ್ ಎಕ್ಸಾಂಪಲ್ ಅಂತ.
ಸೊ ನೀನು ಆ ಥರ ಗುಡ್ ಸ್ಯಾಮರಿಟನ್ ಆದರೆ, ಗುಡ್ ಸಿವಿಲಿಯನ್ ಆದರೆ, ಅವಾಗ ತಂತಾನೆ ಯು ವಿಲ್ ಬಿ ಅ ಪರ್ಸನ್ ಆ್ಯಂಡ್ ಅ ಪರ್ಸ್ನಾಲಿಟಿ ವಿತ್ ಗುಡ್ ವ್ಯಾಲ್ಯೂಸ್, ಹೂ ಇಸ್ ಸೆಲ್ಫ್ ಮೋಟಿವೇಟಿಂಗ್, ಹೂ ಹ್ಯಾಸ್ ಸೆಟ್ ವೆರಿ ಹೈ ಸ್ಟ್ಯಾಂಡರ್ಡ್ಸ್ ಫಾರ್ ಹಿಮ್ಸೆಲ್ಫ್. ನಿನ್ನ ಸ್ಟ್ಯಾಂಡರ್ಡೇ ಅಲ್ಲಿರಬೇಕು. ಸೊ ಆವಾಗ ಇನ್ನೊಬ್ರು ಏನೇ ಹೇಳಿದ್ರು ನಿನಗೆ ಗೊತ್ತಿರುತ್ತೆ ನೀನೇನು ಅಂತ, ಹೌದಾ? ಸೊ ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡೋಣ, ಬಿ ದ ಚೇಂಜ್ ಯು ವಿಶ್ ಟು ಸಿ ಇನ್ ದ ವರ್ಲ್ಡ್, ಜೊತೆಗೆ ಲೀಡ್ ದ ಚೇಂಜ್ ಯು ವಿಶ್ ಟು ಸಿ ಇನ್ ದ ವರ್ಲ್ಡ್. ಸೊ ಯು ಶುಡ್ ಬಿಕಮ್ ದಟ್ ಲೀಡರ್, ದಟ್ ಪರ್ಸ್ನಾಲಿಟಿ. ಯು ಶುಡ್ ಗ್ರೂಮ್ ಯುವರ್ ಸೆಲ್ಫ್. ನಿಂದೇ ನೀನು ಸ್ವಾಟ್ ಅನಾಲಿಸಿಸ್ ಮಾಡ್ಕೊ, ನಿನ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ನಿನ್ನ ಸುತ್ತಲಿರುವಂತಹ ಆಪರ್ಚುನಿಟೀಸ್ ಏನು, ಇದನ್ನೆಲ್ಲ ನೀನು ಅನಲೈಸ್ ಮಾಡಿಕೊಂಡಾಗ ಆವಾಗ ನಿನಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ರೋಡ್ ಮ್ಯಾಪ್ ಮಾಡಬೇಕು. ಆಮೇಲೆ ಅಲ್ಲಿ ಹೇಳಿದರು ಮೆಂಟರ್ಶಿಪ್ ಸಿಗ್ತಾ ಇಲ್ಲ ನಮಗೆ ಅಂತ, ಹೌದಾ? ಸೊ ಇಲ್ಲಿ ನಾನು ಕೇಳಿದೆ, IAS ಬಾಬಾ ಟೀಮ್ನವ್ರು ಬಂದಿದ್ದಾರಲ್ಲ, ಸೊ ಅವ್ರು ಏನು ಹೇಳಿದರು, ಮೆಂಟರ್ಶಿಪ್ ಇನಿಷಿಯಲಿ ಮಾಡಿದ್ದೀವಿ, ಆನ್ಲೈನ್ ಕೂಡ ಮಾಡ್ತಾ ಇರ್ತಾರೆ. ಸೊ ಯು ಆಲ್ ಗ್ರೋನ್ ಅಪ್ ನೌ. ನಾನು ಎಕ್ಸ್ಕ್ಯೂಸ್ ಕೊಡ್ತಾ ಇಲ್ಲ, ಬಟ್ ಈ ಟೈಮ್ನಲ್ಲಿ ಏನು ಮಾಡಬೇಕು ಅನ್ನೋದು ಶುಡ್ ಬಿ ಅ ಪ್ರಯಾರಿಟಿ. ಹೌದು, ಈಗ ಇದು ಕೊಡ್ತಾ ಇಲ್ಲ, ಲೆಟ್ ಮಿ ರೇಸ್ ಮೈ ಕನ್ಸರ್ನ್, ಅದನ್ನು ಬ್ರಿಂಗ್ ಇಟ್ ಟು ದ ಟೀಮ್. ಅದು ಕನ್ಸರ್ನ್ ರೇಸ್ ಮಾಡಿದ ಮೇಲೆ ಅವ್ರ ಹತ್ರ ಒಂದು ಸೊಲ್ಯೂಷನ್ ಕಂಡು ಹಿಡಿದು ಟಾಕ್ ಟು ಯುವರ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ನಲ್ಲೇ ತಿಳ್ಕೊಂಡು ಹೌ ಕ್ಯಾನ್ ಐ ಸಿ ದ್ಯಾಟ್ ನನ್ನ ಈ ಸಿಚುವೇಶನ್ ಈಗ ಒಂದು ವರ್ಷ ಹೋದರೆ ಮತ್ತೆ ಸಿಗೋದಿಲ್ಲ ನಿನಗೆ, ಹೌದಾ? ಏಜ್ ಬಾರ್ ಬೇರೆ ಇದೆ, ನೀವು ಎಷ್ಟು ಅಟೆಂಪ್ಟ್ ಮಾಡ್ಬೋದು, ಯಾವ ಏಜ್ ಲಿಮಿಟ್ ಇರುತ್ತೆ ಅಂತ. 35 ಇಯರ್ಸ್ ಐ ಥಿಂಕ್ ಫಾರ್ ಜನರಲ್, SC ST OBC ಒಂದೊಂದು ಏಜ್ ಲಿಮಿಟ್ ಇದೆ, ನಂಬರ್ ಆಫ್ ಅಟೆಂಪ್ಟ್ಸ್ ಲಿಮಿಟ್ ಇದೆ. ಸೊ ಇದನ್ನೆಲ್ಲ ನೀನು ಫಸ್ಟ್ ನಿನ್ನ ಪ್ರೋಗ್ರಾಮ್ ಏನು ಅಂತ ಅರ್ಥ ಮಾಡ್ಕೊ. ನಿನಗೆ ಇಷ್ಟು ವರ್ಷ ಸಿಗ್ತಾ ಇದೆ, ಇಷ್ಟು ವರ್ಷದಲ್ಲಿ ನಾನು ಪ್ರಿಲಿಮ್ಸ್, ಮೇನ್ಸು, ಆಮೇಲೆ ನಾನು ಇಂಟರ್ವ್ಯೂ ರೌಂಡಿಗೆ ಹೋಗಬೇಕು ಅಂದರೆ ಇಷ್ಟೆಲ್ಲ ಟೈಮ್ ಇದೆ ನನಗೆ. ಅದರಲ್ಲಿ ಇನ್ ಯೋರ್ ಲೈಫ್ ಆಲ್ಸೋ ಆಬ್ಸ್ಟಿಕಲ್ಸ್ ಬಂದೇ ಬರ್ತವೆ. ಎಲ್ಲದು ನೀನೇನು ಒಬ್ಬ ಸಾಧು ಥರ ಇರೋದಿಲ್ಲ. ಯು ಆರ್ ಲಿವಿಂಗ್ ಇನ್ ದ ಸೊಸೈಟಿ, ಯು ಆರ್ ಫೇಸಿಂಗ್ ದ ಡೇ ಟು ಡೇ ಇಶ್ಯೂಸ್ ಇನ್ ಯೋರ್ ಫ್ಯಾಮಿಲಿ ಪ್ರೆಷರ್ಸು ಸಿಕ್ಕಾಬಟ್ಟೆ ಇರುತ್ತೆ. ಸೊ ಇದೆಲ್ಲದರ ನಡುವೆ ನನ್ನ ಡ್ರೀಮ್ಸ್ನ ನಾನು ಯಾವ ರೀತಿ ಅಚೀವ್ ಮಾಡಬೇಕು, ಯಾವ ರೀತಿ ಫೋಕಸ್ಡ್ ಆ್ಯಂಡ್ ಸಸ್ಟೈನ್ ಎಫರ್ಟ್ಸ್ ಹಾಕಬೇಕು, ಇದನ್ನೆಲ್ಲ ಪ್ಲೀಸ್ ಪ್ಲ್ಯಾನ್ ದಿಸ್ ವೆರಿ ವೆಲ್. ಹ್ಯಾವ್ ಅ ಬ್ರಾಡರ್ ವ್ಯೂ, ಬರ್ಡ್ಸ್ ಐ ವ್ಯೂ ಅಂತ ಹೇಳ್ತೀವಲ್ಲ. ಸೊ ಎಂಟೈರ್ ಥಿಂಗ್ ಒಂದು ಐಲ್ಯಾಂಡ್ ಇದ್ದ ಹಾಗೆ ಯು ಹ್ಯಾವ್ ಟು ಲಿಟ್ರಲಿ ಚಾರ್ಟ್ ಔಟ್ ಎವ್ರಿಥಿಂಗ್. ಯಾವ ರೀತಿ ಎಷ್ಟು ಅಟೆಂಪ್ಟ್ ಮಾಡ್ತೀನಿ, ನನ್ನ ಟೈಮ್ ಏನು, ಒಂದು ಪೇಪರ್ ನಿನ್ನ ಸ್ಟಡಿ ಟೇಬಲ್ ನಿನ್ನ ರೂಮ್ನಲ್ಲಿ ಹಾಕ್ಕೊಂಡ್ಬಿಡು, ಒಂದು ಬೋರ್ಡ್ ಮೇಲೆ ನೀನೇನೇನು ಮಾಡ್ತೀಯ ಅಂತ ಎಲ್ಲ ಹಾಕ್ಕೊಂಡು ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ದ್ಯಾಟ್. ಅದಕ್ಕೆ ಏನೇನು ಸಪೋರ್ಟಿವ್ ಬೇಕು, ಲೈಕ್ ಶಿ ಸೆಡ್ ಶಿ ರಿಕ್ವೈರ್ಸ್ ಸಮ್ ಸ್ಟಡಿ ಮೆಟೀರಿಯಲ್, ಸಾಫ್ಟ್ ಕಾಪಿ ಬೇಕು. ಸೊ ಸರಿ, ಅದನ್ನು ಕೇಳು, ಅದು ಸಿಗೋ ತನಕ ಬಿಡಬೇಡ, ನಿನಗೆ ಆ ಮೆಟೀರಿಯಲ್ ಸಿಗೋ ತನಕ ಬಿಡಬೇಡ, ಆಯಿತಾ? ಸೊ ಸಿಕ್ಕ ಮೇಲೆ ನೀನು ಎಷ್ಟು ಅವರ್ಸ್ ಓದ್ತೀಯಾ ಅದು ನಿನ್ನ ಮೇಲೆ ಡಿಪೆಂಡ್ ಆಗುತ್ತೆ, ಹೌದಾ? ಸಿಗೋ ತನಕ ಸಿಕ್ಕಿಲ್ಲ, ಸಿಕ್ಕ ಮೇಲೆ ನಾನು ಅದನ್ನು ಯಾವ ರೀತಿ ಉಪಯೋಗಿಸ್ಕೊಂಡಿದ್ದೀನಿ, ದ್ಯಾಟ್ ಕಮ್ಸ್ ದ ಸೆಕೆಂಡ್ ಪಾರ್ಟ್ ಆಫ್ ಇಟ್. ಓಕೆ, ಸೊ ವಾಟ್ ಈಸ್ ದೇ ಇನ್ ಯೋರ್ ಹ್ಯಾಂಡ್, that also you should appreciate and work 200% on that as well. Then other than this, what I want to say is ಸುಮಾರು ಸಲ ಡೆಲ್ಲಿನಲ್ಲಿ ಹೋದಾಗ ಎಲ್ಲ ಗರ್ಲ್ಸ್ ನೋಡಿದಾಗ ಅದೇ ನೆನಪಾಗುತ್ತೆ. ಒಂದು ಕಡೆ ಖಾದಿ ಭಂಡಾರಿಗೆ ಹೋಗಿದ್ದೆ, ನಮ್ಮ ಖಾದಿ ಸೀರೆಗಳನ್ನು ತಗೊಳ್ಳೋಣ ಅಂತ. ಎಲ್ಲ MPs ಹೋಗಿದ್ವಿ, ಒಂದು 5 ಜನ MPಸು. ಸೊ ಅಲ್ಲಿ ಹೋದಾಗ ಒಬ್ಬರು ಸ್ಟೂಡೆಂಟ್ ಬಂದಿದ್ಲು, ನೋಡ್ತಾನೇ ಇದ್ಲು ನಮ್ಮನ್ನೆಲ್ಲರನ್ನು. ಸೊ ದೆನ್ ಬಂದರು ನನ್ನ ಹತ್ರ, ಮೇಡಮ್ ಕೆನ್ ಯು ಹೆಲ್ಪ್ ಮೀ ಚೂಸ್ ಅ ಸಾರಿ, ಐ ಹ್ಯಾವ್ ಎನ್ ಇಂಟರ್ವ್ಯೂ ಟುಮಾರೋ ಅಂತ ಅಂದರು. ಅವಳ ಜೊತೆ ಯಾರು ಬಂದಿದ್ರು, ಅವ್ರ ತಂದೆ ಬಂದಿದ್ರು. ಸೊ ಹೋದೆ, ಸುಮಾರು ಅವಳೆಲ್ಲ ಇಟ್ಕೊಂಡು ತೋರಿಸಿದ್ಲು, ಮೇಡಮ್ ಈ ಸೀರೆ ಹೆಂಗಿದೆ, ಈ ಸೀರೆ ಹೇಗಿದೆ ಅಂತ. ಸೊ ನೋಡಿ ಐ ಸೆಲೆಕ್ಟೆಡ್ ಒನ್ ಸ್ಯಾರಿ ಆ್ಯಂಡ್ ದೆನ್ ಶಿ ವಾಸ್ ಲೈಕ್, ಮ್ಯಾಮ್ ಇಟ್ಸ್ ಅ ವೆರಿ ನೈಸ್ ಸ್ಯಾರಿ, ಐ ಥಿಂಕ್ ಡೆಫಿನೆಟ್ಲಿ ಈವನ್ ದ ವೇ ಯು ಗ್ರೂಮ್ ಯೋರ್ ಸೆಲ್ಫ್ ದ್ಯಾಟ್ ಆಲ್ಸೋ ಮ್ಯಾಟರ್ಸ್ ನಿಮ್ಮ ಎಕ್ಸಾಮ್ಸ್ನಲ್ಲಿ, ಹೌದಾ? ನಿಮ್ಮ ಕಾನ್ಫಿಡೆನ್ಸು. ಸೊ ಇದೆಲ್ಲದು ಪ್ಯಾರಲಲ್ ಆಗಿ ನಡಿಬೇಕು. ಇನ್ವೆಸ್ಟಿಂಗ್ ಇನ್ ಯೋರ್ ಪರ್ಸ್ನಾಲಿಟಿ ಆ್ಯಸ್ ವೆಲ್. ಸ್ಟಡಿ ಅಕಾಡೆಮಿಕ್ಸು ಪ್ರಿಪ್ರೇಷನ್ ಒಂದು ಕಡೆ ಆಗುತ್ತೆ, ನಿನ್ನ ಪರ್ಸ್ನಾಲಿಟಿ ಒಂದು ಕಡೆ ಆಗುತ್ತೆ. ಆಮೇಲೆ ನಮ್ಮ ಸುತ್ತಮುತ್ತಲು ಇರೋರನ್ನೇ ನೋಡ್ರಿ ನೀವು. ಸೊ ಈ ಸ್ಟೂಡೆಂಟಿಂದ ಯಾಕೆ ಕತೆ ಹೇಳಿದೆ ಅಂದರೆ, ಇಟ್ ಮಸ್ಟ್ ಹ್ಯಾವ್ ಬೀನ್ ಹರ್ ಚೈಲ್ಡ್ಹುಡ್ ಡ್ರೀಮ್ ಆರ್ ಹರ್ ಟೀನೇಜರ್ ಡ್ರೀಮ್, ಹೌದಾ? ಶಿ ಈಸ್ ರಿಯಲೈಸಿಂಗ್ ದ್ಯಾಟ್. ಅವರಮ್ಮ ಯಾವ ಕಾರಣದಿಂದ ಬಂದಿಲ್ಲ ಗೊತ್ತಿಲ್ಲ. ಸೊ ಬಟ್ ದೆನ್ ಶಿ ಆಸ್ಕ್ಡ್ ಮೀ ಆ್ಯಂಡ್ ಐ ಹೆಲ್ಪ್ಡ್ ಹರ್ ಔಟ್. So then when I look at all of them, so I really see each one of you there, all the students here. So it's a very cherished dream and it should be a very pure dream. Only then you will achieve it. ಹೌದಾ? ಲಾಸ್ಟ್ ಇಯರ್ ಕೂಡ ಒಬ್ಬರು ನಮ್ಮ ದಾವಣಗೆರೆಯಲ್ಲಿ ಮೆಡಿಕಲ್ ಸ್ಟೂಡೆಂಟ್ IAS ನಲ್ಲಿ ಸೆಲೆಕ್ಟ್ ಆದರು. ನಿನ್ನೆ ಅವ್ರ ಮದುವೆ ಇತ್ತು, ಚನ್ನಗಿರಿ ಕ್ಷೇತ್ರ. ಹೋಗಿ ಅವರನ್ನು ಚಿತ್ರದುರ್ಗದ ಸಂಬಂಧ ಮಾಡ್ಕೊಂಡಿದ್ರು, ಅವ್ರಿಗೆ ಹೋಗಿ ವಿಶ್ ಮಾಡಿ ಬಂದ್ವಿ.
ಸೊ ಇನ್ನೊಬ್ಬರು ಸ್ಟೂಡೆಂಟು ಫಸ್ಟ್ ಅಟೆಂಪ್ಟು ಇಲ್ಲೇ ಶಾಮನೂರಲ್ಲಿ, ಐ ಥಿಂಕ್ ಜೆ ಎಚ್ ಪಟೇಲ್ ಬಡಾವಣೆಯಲ್ಲಿದ್ದು. ಸೊ ಫಸ್ಟ್ ಅಟೆಂಪ್ಟ್ ಅವಳದು ಕೂಡ. ಸೊ ಶಿ ವಾಸ್ ಸಚ್ ಎ ಸಿಂಪಲ್ ಪರ್ಸನ್, ನೋಡಿದರೆ ಅನಿಸಲ್ಲ IAS ಪ್ರಿಪೇರ್ ಆಗಿದ್ದಾರೆ ಅಂತ, ಬಟ್ ಶಿ ಕ್ವಾಲಿಫೈಡ್. ಸೊ ಹೀಗಿರುತ್ತೆ. ಅದಕ್ಕೋಸ್ಕರ ನೀವು ದಯವಿಟ್ಟು ನಿಮ್ಮ ರೋಡ್ ಮ್ಯಾಪ್ ನೀವೇ ಮಾಡ್ಕೋಬೇಕಾಗುತ್ತೆ. ನಾವು ಏನೇ ಅಂದರೆ ಸಪೋರ್ಟಿವ್ ರೋಲ್ ಅಷ್ಟೇ ಮಾಡಲಿಕ್ಕಾಗುತ್ತೆ, ಬಟ್ ಪ್ರಯತ್ನ ಅನ್ನೋದು ವಿಲ್ ವರ್ಕ್ ಲೈಕ್ ಅರೌಂಡ್ ಐ ಥಿಂಕ್ 90%. I think IAS team should tell me 90% is what they are doing, and 10% is a supportive role what Davangere University, IAS Baba and SSK Trust and all the faculty here. Hema is there, Monica is there, Viresh Patilu, Fine Arts College in Atmosphere, ಇದೆಲ್ಲ ನಾವು ಸಪೋರ್ಟಿವ್ ರೋಲ್ ಆಗಿ ಕೊಡ್ಬೋದು. ಆದರೆ ನಿಮ್ಮ ಕನಸು ನೀವು, ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ ಮಂತ್ರ ಇನ್ ಯುವರ್ ಲೈಫ್, ಸಮಥಿಂಗ್ ವಿಚ್ ವಿಲ್ ಮೋಟಿವೇಟ್ ಯು ಎವ್ರಿ ಡೇ ಟು work hard and to really see that you realize your dreams. ಇದರ ಜೊತೆಗೆ there are many things you students ಅಲ್ವಾ, ನಿಮ್ಮ ಹೆಲ್ತ್ ಬಗ್ಗೆ ದಯವಿಟ್ಟು ಫಿಸಿಕಲ್ ಫಿಟ್ನೆಸ್ಸು, ಮೆಂಟಲ್ ಫಿಟ್ನೆಸ್ಸು, ಎಜಿಲಿಟಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಏನಾದರೂ ಮಾಡ್ತಾಯಿದ್ದೀರಾ? ಡೈಲಿ ಒಂದು ಅರ್ಧ ಗಂಟೆ ವಾಕ್ ಮಾಡೋಕ್ಕಾಗುತ್ತಾ? ಮಾಡ್ತಾಯಿದ್ದೀರಾ? ಸ್ಪೋರ್ಟ್ಸ್ ಏನಾದರೂ ಆಟ ಆಡ್ತೀರಾ? ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ. ಫ್ರೆಂಡ್ಸ್ ಯಾವ ರೀತಿ ಅಂದರೆ IPL ಮ್ಯಾಚ್ ಹೋಗೋಣ ಅಥವಾ ಬಾಯಲ್ಲಿ IPL ಮ್ಯಾಚ್ ನೋಡೋಣ ಅನ್ನೋರ ಬೇಡ, ಹೌದಾ? ಸೊ ಒಳ್ಳೊಳ್ಳೆ ಫ್ರೆಂಡ್ಸು, ಬಿಕಾಸ್ ಟೈಮ್ ಈಸ್ ರಿಯಲಿ ಪ್ರೆಷಿಯಸ್ ಈಗಿನ ನಿಮ್ಮ ಫೇಸ್ನಲ್ಲಿ. ಅದರಿಂದ ಡೈವರ್ಟ್ ಆಗಬೇಡ್ರಿ. ಅದೇ ರೀತಿ ಮೆಂಟಲಿ ಭಾಳ ಸ್ಟ್ರಾಂಗ್ ಇರಲಿ. ಈವನ್ ಇಫ್ ಯು ಫೇಲ್ ಅಲ್ಲ, ಯು ಕ್ಯಾನ್ ಕಮ್ ಅಪ್. ಆ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ, ಇಟ್ ವಿಲ್ ರಿಯಲಿ ಶೋ ಆನ್ ಯುವರ್ ಪರ್ಸ್ನಾಲಿಟಿ. ನೀವೇನು ಕಳ್ಕೊಳಲ್ಲ. 2 years 3 years ನೀವೇನು IASಗೆ ಪ್ರಿಪೇರ್ ಆಗ್ತಿರಲ್ಲ, ಅದರಲ್ಲಿ ನಿಮ್ಮ ಪರ್ಸ್ನಾಲಿಟಿ ಮತ್ತು ನಿಮ್ಮ ಲೀಡರ್ಶಿಪ್ ಸ್ಕಿಲ್ಸ್ಗೂ ಕೂಡ ಒಂದು ಪೂರಕವಾದಂತಹ ಸಬ್ಜೆಕ್ಟ್ಸ್ನ ನೀವು ಕಾನ್ಸ್ಟೆಂಟಾಗಿ ಆನ್ಲೈನ್ನಲ್ಲೂ ಕೂಡ ಕೀಪ್ ವರ್ಕಿಂಗ್ ಆನ್ ದ್ಯಾಟ್. ಆನ್ಲೈನ್ ಕೋರ್ಸಸ್ ಇರುತ್ತೆ ಫಾರ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಸೊ ಪ್ಲೀಸ್ ಎನ್ರೋಲ್ ಮಾಡಿಕೊಂಡು ಅದನ್ನು ಸೈಡ್ ಬೈ ಸೈಡ್ ಮಾಡ್ಕೊಳ್ತಾ ಬನ್ನಿ, ಬಿಕಾಸ್ ಇಟ್ ಆಲ್ಸೋ ಶುಡ್ ಬಿ ಯುವರ್ ಪರ್ಸ್ನಾಲಿಟಿ ಆಲ್ಸೋ ಅಲಾಂಗ್ ವಿತ್ ಯುವರ್ ಅಕಾಡೆಮಿಕ್ ಸ್ಕಿಲ್ಸ್. ಈಗ ನಮ್ಮ CEO ಇದ್ದಾರಲ್ಲ ದಾವಣಗೆರೆಯಲ್ಲಿ, ಅವ್ರ ಬಗ್ಗೆ ಏನು ಡಿಫ್ರೆಂಟ್ ಅನ್ನಿಸ್ತಾ ಇದೆ ನಿಮಗೆ? ಪೇಪರ್ ಓದ್ತೀರಾ? ಎಲ್ಲರೂ ಓದ್ತೀರಾ? ಏನು ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಅವರು IAS ಆಫೀಸರ್ ಆಗಿ? ವಿಲೇಜ್ ವಿಸಿಟ್ ಮಾಡ್ತಾ ಇದ್ದಾರಲ್ಲ, ಬೆಳಿಗ್ಗೆ 6 ಗಂಟೆ 7 ಗಂಟೆಗೆ ಹೋಗಿ ಒಂದು 2-3 ವಿಲೇಜಸ್ ಪಂಚಾಯತ್ ವೈಸ್ ಹೋಗ್ತಾ ಇದ್ದಾರೆ. ಅರ್ಧ ಕೆಲಸ ಅಲ್ಲೇ ಸಾಲ್ವ್ ಆಗ್ತಾ ಇದೆ. ಅವರು ಆ ರೀತಿ ಒಂದು ಅಪ್ರೋಚ್ ಇಟ್ಕೊಂಡಿರೋದ್ರಿಂದ. ಅದರಿಂದ ಸೊ ವೆನ್ ಯು ಇಂಪ್ರೂವ್ ಆನ್ ಯುವರ್ ಪರ್ಸ್ನಾಲಿಟಿನೋ ಹೊಸ ಐಡಿಯಾಸ್ ಬರುತ್ತೆ. ಒಂದು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಂತ ಇರೋದಿಲ್ಲ. ರೂಲ್ಸ್ ಇರುತ್ತೆ, ಡೋಂಟ್ ಬ್ರೇಕ್ ದ ರೂಲ್ಸ್, ಬಟ್ ದೆನ್ ನಿಮ್ಮದೇ ಆದ ಔಟ್ಲುಕ್ ಟುವರ್ಡ್ಸ್ ಸಾಲ್ವಿಂಗ್ ಅ ಪ್ರಾಬ್ಲಮ್ ಅದು ಬರಬೇಕಾಗುತ್ತೆ ನಿಮ್ಮಲ್ಲಿ. ಸೊ CEO ಅವರು ಆ ರೀತಿ ಅಪ್ರೋಚ್ ಇಟ್ಕೊಂಡು, ನನ್ನಲ್ಲಿ ಭಾಳಷ್ಟು ಜನ ಗ್ರಾಮ ಪಂಚಾಯತ್ ಮೆಂಬರ್ಸು, ಆಮೇಲೆ PDO ಆಫೀಸರ್ಸು, ಆಮೇಲೆ ಎಲ್ಲ ಗ್ರಾಮಸ್ಥರು ಬಂದು ಹೇಳ್ತಾ ಇದ್ದಾರೆ, ಮೇಡಮ್ ಇದು ಒಂದು ಒಳ್ಳೆ ಅಪ್ರೋಚ್ ಆಗ್ತಾ ಇದೆ CEO ಅವರಿಂದ. ಸೊ ಅವ್ರು ಬಂದಾಗ ಬೆಳಿಗ್ಗೆನೇ ಹೋಗ್ಬಿಟ್ಟು ನಮ್ದು ಏನೇ ಸಮಸ್ಯೆ ಇದ್ದರೂ ಕೂಡ ನಾವು ಅದನ್ನು ಅಲ್ಲಲ್ಲೇ ಬಗೆಹರಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇದೆ ಅಂತ. ಸೊ ನಮಗೂ ಕೂಡ ದಿಶಾ ಕಮಿಟಿನಲ್ಲಿ ಮೀಟಿಂಗ್ಸ್ ಮಾಡ್ತೀವಿ. ದಿಶಾ ಕಮಿಟಿ ಎವ್ರಿ MP ಹ್ಯಾಸ್ ಟು ಕಂಡಕ್ಟ್ ಅಟ್ಲೀಸ್ಟ್ 3 to 4 ದಿಶಾ ಮೀಟಿಂಗ್ಸ್ ಇನ್ ಅ ಇಯರ್, ಆಯಿತಾ? ಆವಾಗ ನಮ್ಮೆಲ್ಲ PDO ಆಫೀಸರ್ಸು, ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಆಫೀಸರ್ಸ್ ಇರ್ತಾರೆ, DC, CO, SP ಇವರೆಲ್ಲರೂ ಬಂದಿರ್ತಾರೆ. ಆಮೇಲೆ ನಮ್ಮ ಲೀಡ್ ಬ್ಯಾಂಕ್ನವರು ಅವ್ರು ಕೂಡ ಬಂದಿರ್ತಾರೆ, ನಬಾರ್ಡ್ನವರು, ಇವರೆಲ್ಲರೂ ಬಂದು ಕೂತ್ಕೊಂಡಾಗ ಏನೇನು ಡಿಪಾರ್ಟ್ಮೆಂಟ್ ವೈಸ್ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಲ್ಲ, ಆವಾಗ ನಾವೆಲ್ಲ ಅಲ್ಲಿರುವಂತಹ ಆಫೀಸರ್ಸ್ನ, PDO ಆಫೀಸರ್ಸ್ನೂ ನೋಡ್ರಿ ನೀವು. ಒಬ್ಬರೊಬ್ಬರು ಒಂದು ವಿಲೇಜಿಗೆ ಹೋದರೆ ನೆಕ್ಸ್ಟ್ ಟೈಮ್ ಅಲ್ಲಿ ಆ ವಿಲೇಜ್ನಲ್ಲಿ ಯಾವ ರೀತಿ ವರ್ಕ್ಸ್ ಮಾಡಿದ್ದಾರೆ ಟುವರ್ಡ್ಸ್ ಸೂವೇಜ್ ಟ್ರೀಟ್ಮೆಂಟು, ಆಮೇಲೆ ಟುವರ್ಡ್ಸ್ ಕಸ ವಿಲೇವಾರಿ ಘಟಕಗಳನ್ನು ಮಾಡಿದ್ದಾರೆ. ಅದರಲ್ಲೆಲ್ಲ ಮಹಿಳೆಯರನ್ನ ತೊಗೊಂಬಂದಿದ್ದಾರೆ. ಈಗ ದ ಮೇನ್ ಥಿಂಗ್ ಈಸ್ SHG ಗ್ರೂಪ್ಸ್ನ ಶುರು ಮಾಡಿಬಿಟ್ಟು ಅವರಿಗೆ ಫೈನಾನ್ಷಿಯಲ್ ಲಿಟ್ರಸಿ ಕೊಡ್ತಾ ಇದ್ದಾರೆ. ಅವರನ್ನೇ ಕಸನೆಲ್ಲ ಕಲೆಕ್ಟ್ ಮಾಡಲಿಕ್ಕೆ, ಕಂದಾಯ ಕಲೆಕ್ಟ್ ಮಾಡಲಿಕ್ಕೆ ಹೆಣ್ಮಕ್ಳನ್ನೇ ಇನ್ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ರೀತಿಯಾದಂತಹ ಕ್ರಾಂತಿ. ವಿ ಕ್ಯಾನ್ ಸೇ ಇಟ್ ಈಸ್ ಅ ಮೂವ್ಮೆಂಟ್, ಆಯಿತಾ? ಮಹಿಳಾ ಸಬಲೀಕರಣ ಅಂತ ಹೇಳ್ತಾ ಇದ್ದೀವಿ, ಜೊತೆಗೆ ಅವರನ್ನು ಎಂಪವರ್ ಕೂಡ ಮಾಡ್ತಾ ಇದೆ ಅಟ್ ದ ಗ್ರಾಸ್ ರೂಟ್ಸ್. ಅದ್ರ ಜೊತೆಗೆ ನಮ್ಮ ಏನು ಸ್ಕೀಮ್ಸ್ ಇದಾವಲ್ಲ, NRLM ಸ್ಕೀಮ್ಸ್, ಇದನ್ನು ಕೂಡ ಸಾಕಷ್ಟು ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ ಬಳಸ್ಕೊತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು
ಕರೆಂಟ್ ಅಫೇರ್ಸ್ ಏನಿರುತ್ತಲ್ಲ ಅದನ್ನು ಕೂಡ ನೀವು ಟೀಚರ್ಸ್ ಜೊತೆಗೆ ಡಿಸ್ಕಸ್ ಮಾಡಿ. ಯಾವ ರೀತಿ ನಾನು ನ್ಯೂಸ್ ಪೇಪರ್ಸ್ ರೀಡ್ ಮಾಡಬೇಕು, ನ್ಯೂಸ್ ಪೇಪರ್ಸ್ನಲ್ಲಿ ಯಾವ ಕಂಟೆಂಟ್ ನಮಗೆ ಯೂಸ್ ಇರುತ್ತೆ, ಗ್ಲೋಬಲ್ ಸಿನಾರಿಯೋ ಇರ್ಬೋದು, ದೆನ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ನ್ಯೂಸು, ಇದರಲ್ಲಿ ಯಾವ ಸಬ್ಜೆಕ್ಟ್ಸ್ನ ಅವ್ರು ಸೆಲೆಕ್ಟ್ ಮಾಡಬೇಕು, ವಾಟ್ ಆರ್ ದ ಥಿಂಗ್ಸ್ ವಿಚ್ will be asked during my mains or during my interviews, what is it that I should make it as a regular practice. ಸೊ ಅದು ಆಗಿಬಿಟ್ರೆ ಮಕ್ಕಳಿಗೆ ಈಸಿ ಆಗುತ್ತೆ. ಈಗ ಹೇಳಿದರೆ ಕೆಲವರು ಎಷ್ಟೊಂದು ನಾಲೆಡ್ಜ್ ಇರುತ್ತೆ, ಯು ಆರ್ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಆಗಬಾರ್ದು, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ಒನ್ ಬದಲಿ ಮಾಸ್ಟರ್ ಆಫ್ ಸಮ್ ಆಗಬೇಕು, ಮಾಸ್ಟರ್ ಆಫ್ ಅ ಫ್ಯೂ, ವಿಚ್ ಇಸ್ ಯೋರ್ ಫ್ಯೂ ಸಬ್ಜೆಕ್ಟ್ಸ್ ವಾಟ್ ಯು ಆರ್ ಸೆಲೆಕ್ಟೆಡ್. ಸೊ ಇದನ್ನೆಲ್ಲ ಪ್ಲ್ಯಾನಿಂಗ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಅಂದರೆ ಒಂದು ದೊಡ್ಡ ಚಾರ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಬರ್ಕೊತ ಹೋಗ್ರಿ, ಡೌಟ್ಸ್ ಏನೇನಿದೆ ಒಂದು ಡೈರಿನಲ್ಲಿ ಬರ್ಕೊಂಡು ಬಂದು ಅದನ್ನು ಕೇಳ್ತಾ ಹೋದರೆ ವಿ ಕ್ಯಾನ್ ಆಲ್ಸೋ ಕ್ಲಿಯರ್ ಇಟ್. ಜಸ್ಟ್ ಪುಟ್ ಇಟ್ ಅಕ್ರಾಸ್ ಟು ಮೋನಿಕಾ ಹಿಯರ್ ಆ್ಯಂಡ್ ದೆನ್ ಶಿ ವಿಲ್ ಕಾಂಟ್ಯಾಕ್ಟ್ IAS team and get it cleared. So even once in a monthly basis we will also collect all the ಏನು ಹೇಳಬೇಕು ಸ್ಟೂಡೆಂಟ್ಸ್ ಗ್ರಿವೆನ್ಸಸ್ ಏನೇನಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನೋಡೋಣ ಯಾವ್ದಾದ್ರು ನಮಗೆ ಸಾಲ್ವ್ ಮಾಡೋಕ್ಕಾಗುತ್ತೆ. ಕೆಲವು ಸಲ ನೀವು ಕೇಳೋದು ನಿಮ್ಮ ಹಕ್ಕು ಅಂತ ಕೇಳ್ತೀರಾ, ಬಟ್ ಕೆಲವು ಎಲ್ಲ IAS ಕೋಚಿಂಗ್ ಸೆಂಟರ್ಸ್ನಲ್ಲೂ ಒಂದು ನಾರ್ಮ್ ಫಾಲೋ ಮಾಡ್ತಾ ಇರ್ತಾರೆ. ವಿ ವಿಲ್ ಟೆಲ್ ಯು ವೆರಿ ಕ್ಲಿಯರ್ಲಿ ಹೌ ಟು ಗೋ ಅಬೌಟ್ ಇಟ್ ಅಂತ ಹೇಳಿ, ದ್ಯಾಟ್ ಆಲ್ಸೋ ಕ್ಯಾನ್ ಬಿ ಗಿವೆನ್ ಟು ಯು. ಮತ್ತು ಹೇಳಬೇಕಾಗಿರೋದಿಷ್ಟೇ, ಎಲ್ಲ ಸ್ಟೂಡೆಂಟ್ಸ್ ನಿಮ್ಮ ಎಕ್ಸಾಮ್ಸ್ ಆರ್ ಕಮಿಂಗ್ ಅಪ್ ಆನ್ May 24th. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ, ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಕ್ಲಿಯರ್ ಯೋರ್ ಪ್ರಿಲಿಮ್ಸ್, ನೆಕ್ಸ್ಟ್ ಮೇನ್ಸಿಗೂ ಜೊತೆಗೆ ಪ್ರಿಪೇರ್ ಮಾಡ್ಕೊಂಡು ಹೋಗಿ, ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಇಲ್ಲಿರುವಂತಹ ಲೈಬ್ರರಿನ ಬಳಸ್ಕೊಳ್ರಿ. ರಿಸೋರ್ಸ್ ಪರ್ಸನ್ಸು ಯಾರ್ಯಾರು ಬರ್ತಾರೆ ಅವರನ್ನು ಕೂಡ ಲುಕ್ ಫಾರ್ವರ್ಡ್ ಆ್ಯಂಡ್ ಲರ್ನ್ ಸಮಥಿಂಗ್ ಫ್ರಮ್ ಈಚ್ ಒನ್ ಆಫ್ ದೆಮ್. ಆ್ಯಂಡ್ ಎಷ್ಟೊತ್ತು ಮಾತಾಡಿದೆ ನಾನು? 1/4 ಗಂಟೆ ಮಾತಾಡಿದ್ನಾ? ಎಷ್ಟೊತ್ತು? 20 minutes. ಅದರಲ್ಲಿ 5 minutes ನೀವೇ ತೊಗೊಂಡ್ರಿ, ಯಾಕಂದರೆ ಯು ಡಿಲೇಡ್ ಆನ್ಸರಿಂಗ್ ಮೈ ಕ್ವೆಶನ್ಸ್, ಹೌದಾ? ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ಯು ಶುಡ್ ಬಿ ಅ ಲೈಫ್ ಲಾಂಗ್ ಸ್ಟೂಡೆಂಟ್. ಒಂದು, ಈಗ ನಾನು ಪಾರ್ಲಿಮೆಂಟೇರಿಯನ್ ಆಗಿದ್ದೀನಿ, ಈಗಲೂ ಕುತ್ಕೊಂಡು ಪಾರ್ಲಿಮೆಂಟ್ರಿ ವೆಪನ್ಸ್ ಅಂತ ಹೇಳ್ತೀವಿ. ನಾವೇನು ಪಾರ್ಲಿಮೆಂಟ್ನಲ್ಲಿ ಆ್ಯಸ್ ಎನ್ MP ನಾವು ಯಾವ ರೀತಿ ಆ್ಯಸ್ ಎ ಗುಡ್ ಲೆಜಿಸ್ಲೇಟರ್ ನಾನು ಪರ್ಫಾರ್ಮ್ ಮಾಡಲಿಕ್ಕೆ ನನ್ನಲ್ಲಿ ಏನೇನು ಆಪರ್ಚುನಿಟೀಸ್ ಇರುತ್ತೆ ಅಂತ ಅದನ್ನು ಲರ್ನ್ ಮಾಡೋದಾಗಿದೆ. ಜೊತೆಗೆ ನಮ್ಮ ಸಂವಿಧಾನ, ಸಿವಿಕ್ಸ್ನಲ್ಲಿ ಎಲ್ಲರೂ ಓದಿದ್ದೇವೆ, ಹೌದಾ, ಆ್ಯಸ್ ಎ ಸ್ಟೂಡೆಂಟ್. ಬಟ್ ನೌ ಯು ಹ್ಯಾವ್ ಟು ಗೋ ಥ್ರೂ ಆಲ್ ದ ಆರ್ಟಿಕಲ್ಸ್ ಆ್ಯಂಡ್ ಆಲ್ ದ ಅಮೆಂಡ್ಮೆಂಟ್ಸ್ ವಿಚ್ ವಿಲ್ ಬಿ ಡನ್. ಆ್ಯಂಡ್ ಸೋ ಮೆನಿ ಮಿನಿಸ್ಟರ್ಸಿಂದ ಪ್ರತಿ ಸೆಷನ್ನಲ್ಲೂ ಹೊಸ ಹೊಸ ಬಿಲ್ಸ್ ಇಂಟ್ರಡ್ಯೂಸ್ ಆಗುತ್ತೆ, ಹೊಸ ಹೊಸ ಅಮೆಂಡ್ಮೆಂಟ್ಸ್ ಆಗುತ್ತೆ, ತಿದ್ದುಪಡಿಗಳಾಗ್ತವೆ. ಸೊ ಇದನ್ನೆಲ್ಲ ತಿಳ್ಕೊಂಡು ಅದರ ಬಗ್ಗೆ ನಮ್ಮ ಪಕ್ಷದ ನಿಲುವೇನು, ನಮ್ಮ ಒಂದು ಸೆಕ್ಟರಿನ ನಿಲುವೇನಾಗುತ್ತೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿ ಮಾತಾಡಬೇಕಾಗುತ್ತೆ. ಸೊ ಈವನ್ ಐ ಆಮ್ ಲರ್ನಿಂಗ್ ವಿತ್ ಯು. ಸೊ ನೀವು ಹೆಂಗೆ ಓದ್ತಾ ಇರ್ತೀರಾ, ನಾನು ಕೂಡ 3 to 4 hours ಲಿಟ್ರಲಿ ಐ ಹ್ಯಾವ್ ಟು ಗೋ ಥ್ರೂ ಕಂಟೆಂಟ್ ಮೆಟೀರಿಯಲ್ ಆ್ಯಂಡ್ ಐ ಹ್ಯಾವ್ ಅ ಟೀಮ್ ಡೆಫಿನೆಟ್ಲಿ, ಬಟ್ ದೆನ್ ಐ ಶುಡ್ ಆಲ್ಸೋ ನೋ ದ ಸಬ್ಜೆಕ್ಟ್, ಹೌದಾ? ಸೊ ಹಾಗಾಗಿ ಯು ಶುಡ್ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಯೋರ್ ಸೆಲ್ಫ್ ನನ್ನನ್ನು ಕೇಳಿದರೆ, ಆ್ಯಂಡ್ ಗಿವ್ ಯೋರ್ 200% ಇನ್ ವಾಟ್ ಎವರ್ ರೆಸ್ಪಾನ್ಸಿಬಿಲಿಟಿ ಈಸ್ ಗಿವೆನ್ ಟು ಯು. ಪ್ಲೀಸ್ ಲುಕ್ ಆಫ್ಟರ್ ಯೋರ್ ಹೆಲ್ತ್. ಎಷ್ಟೊಂದು ಹೀಟ್ ಇದೆ, ಡಿಹೈಡ್ರೇಟ್ ಆಗ್ತಾ ಇರ್ತೀರ. ಸೊ ಓದೋದ್ರಲ್ಲಿ ನಿಮ್ಮ ಆರೋಗ್ಯವನ್ನು ಸೈಡ್ಲೈನ್ ಮಾಡ್ಕೋಬೇಡಿ. ಎವ್ರಿ ಡೇ ಒಂದು 1/2 hour ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿ. ಆಮೇಲೆ ಬಿಟ್ವೀನ್ ಯೋರ್ ಸ್ಟಡೀಸ್ ಆಲ್ಸೋ ಪ್ಲೀಸ್ ಟೇಕ್ ಅ ಬ್ರೇಕ್. ಭಾಳಷ್ಟು ಮೆಂಟಲ್ ಪ್ರೆಷರ್ ತಗೋಬೇಡ್ರಿ, ಯಾಕಂದರೆ ಸ್ಟ್ರೆಸ್ ಇಸ್ ದ ನಂಬರ್ 1 ರೀಸನ್ ಫಾರ್ ಯೋರ್ ಲೈಫ್ ಸ್ಟೈಲ್ ಡಿಸೀಸಸ್, ಹೌದಾ? BP, ಸಕ್ಕರೆ ಕಾಯಿಲೆ ಏನೇ ಇದ್ರೂ ಕೂಡ ಸ್ಟ್ರೆಸ್ ಇಸ್ ದ ನಂಬರ್ 1 ಫ್ಯಾಕ್ಟರ್. ಆ ಸ್ಟ್ರೆಸ್ನ ಯಾವ ರೀತಿ ಔಟ್ಕಮ್ ಮಾಡ್ಬೋದು? 1 is ಯೋರ್ ರುಟೀನ್. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಬೇಡ, ಒಂದು ರುಟೀನ್ ಇಟ್ಕೊಳ್ರಿ, ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳಿ ಎಲ್ಲ ಮಕ್ಕಳು. ಆ್ಯಂಡ್ ವಿ ಆರ್ ದೇರ್. ಎನಿಥಿಂಗ್, ಮೈ ಆಫೀಸ್ ಇಸ್ ಆಲ್ಸೋ ಹಿಯರ್ ಓನ್ಲಿ. ಬನ್ನಿ, ನಿಮ್ದು ಏನೇ ಸಮಸ್ಯೆ ಇದ್ದರೂ IAS ಬಾಬಾ ಸ್ಟೂಡೆಂಟ್ಸಿಂದು ಡೈರೆಕ್ಟ್ಲಿ ಯು ಕ್ಯಾನ್ ಕಮ್ ಆ್ಯಂಡ್ ಅಪ್ರೋಚ್ ಮೀ ಆ್ಯಸ್ ವೆಲ್. ಬರ್ಕೊಂಬಂದೆ, ಒಂದು ಪಬ್ಲಿಕ್ ಯಾವ ರೀತಿ ಗ್ರಿವೆನ್ಸ್ ಬರ್ಕೊಂಬರ್ತಾರಲ್ಲ ಆ ರೀತಿ ಬರ್ಕೊಂಡು ಬಂದು ನಿಮ್ಮಲ್ಲೇ ಡಿಸ್ಕಷನ್ ಮಾಡಿಕೊಂಡು, ಮ್ಯಾಮ್ ದಿಸ್ ಇಸ್ ಹೌ ವಿ ಕ್ಯಾನ್ ಇಂಪ್ರೂವ್ ಸರ್ವಿಸಸ್ ಗಿವೆನ್ ಬೈ ಯೋರ್ ಟೀಮ್ ಅಂತ ಹೇಳಿ ತೊಗೊಂಡು ಬಂದರೆ ವಿ ವಿಲ್ ಆಲ್ಸೋ ವರ್ಕ್ ಟುವರ್ಡ್ಸ್ ದ್ಯಾಟ್. ಆ್ಯಂಡ್ ಐ ವಿಶ್ ಈಚ್ ಒನ್ ಆಫ್ ಯು ಆಲ್ ದ ಬೆಸ್ಟ್. ಐ ವಿಲ್ ಆಲ್ಸೋ ಪ್ರೇ ಫಾರ್ ಯೋರ್ ಸಕ್ಸಸ್ ಆ್ಯಂಡ್ ಐ ವಿಶ್ ಟು ಸಿ ಯು performing with us as a team
ಆ್ಯಸ್ ಅ ಬ್ರಿಡ್ಜ್ ಬಿಟ್ವೀನ್ ದ ಗವರ್ಮೆಂಟ್ ಪಾಲಿಸಿ ಆ್ಯಂಡ್ ದ ಸರ್ವಿಸಸ್ ವಿ ಪ್ರೊವೈಡ್ ಟು ದ ಪಬ್ಲಿಕ್. ಹೌದಾ? ಸೊ ಐ ಥಿಂಕ್ ದ್ಯಾಟ್ ಶುಡ್ ಮೋಟಿವೇಟ್ ಯು. ನಾನು ಏನು ಸರ್ವಿಸಸ್, ಈಗ ಒಬ್ಬ ವಿಧವೆ ಬರ್ತಾರೆ, ಕೇವಲ 1000 ಚಿಲ್ಲರೆ ದುಡ್ಡು ಬರುತ್ತೆ, ಆ ವಿಧವಾ ವೇತನಗೋಸ್ಕರ ಅವಳು 4 ಕಡೆ ಅಡ್ಡಾಡ್ತಾರೆ. ಇನ್ನು ಎಷ್ಟೋ ಹ್ಯಾಂಡಿಕ್ಯಾಪ್ಡ್ ಮಕ್ಕಳು ಬರ್ತಾರೆ ಡೈಲಿ, ಡಿಗ್ರಿ ಆಗಿದೆ, ಜಾಬ್ ಸಿಗ್ತಾ ಇಲ್ಲ ಅಂತ. ಸೊ ನಾನು ಎಲ್ಲೇ ಒಂದು ಇನಾಗ್ರೇಷನ್ ಹೋದರೂ ಅಲ್ಲಿ ಕೇಳ್ತೀನಿ, ನಾನು ಒಂದು 2 ಹ್ಯಾಂಡಿಕ್ಯಾಪ್ಡ್ ಕಳಿಸ್ತೀನಿ, ಇವ್ರನ್ನ ತೊಗೋಬೇಕು ಅಂತ ಐ ವಿಲ್ ನಾಟ್ ಪ್ರೆಷರೈಸ್ ಆನ್ ಯು. ಐ ವಿಲ್ ಸೆಂಡ್ ಯು 5 ಪೀಪಲ್ ಹೂ ಆರ್ ಕ್ವಾಲಿಫೈಡ್ ಫಾರ್ ದ ಜಾಬ್. ನೀವು ಇಂಟರ್ವ್ಯೂ ಮಾಡಿ ನೀವು ಅವ್ರನ್ನ ತೊಗೊಳ್ರಿ ಅಂತ ಹೇಳ್ತೀನಿ. ಎಲ್ಲೇ ಹೋದರೂ ಕೂಡ ನಮ್ಮಲ್ಲಿ ಇಲ್ಲಿ ಯಾವ್ಯಾವ ದೊಡ್ಡ ಶಾಪ್ಸ್ ಇದ್ದಾವೆ, ಬ್ಯಾಂಕ್ಸ್ ಇದ್ದಾವೆ, ಅಲ್ಲೂ ಕೂಡ ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇರೋದು. ಹ್ಯಾಂಡಿಕ್ಯಾಪ್ ಪೀಪಲ್, ಸ್ಪೆಷಲಿ ಏಬಲ್ಡ್ ಪೀಪಲ್ ಇರ್ತಾರೆ, ದೇ ಆರ್ ಕ್ವಾಲಿಫೈಡ್ ಇನಫ್. ಸೊ ಅವ್ರಿಗೆ ಯಾವ ರೀತಿ ನೀವು ಒಂದು ಜಾಬ್ ಕೊಡ್ಬೋದು, ಅವ್ರನ್ನ ದೇ ಕ್ಯಾನ್ ಆಲ್ಸೋ ಬಿ ಸ್ಯಾಟಿಸ್ಫೈಡ್. ಒಂದು ಕೇಸ್ ಹೇಳಿ ಐ ವಿಲ್ ಕ್ಲೋಸ್ ಮೈ ಸ್ಪೀಚ್. ಒಂದು ಸ್ಟೂಡೆಂಟ್ ಬಂದಿದ್ರು ನನ್ನ ಹತ್ರ, SSK ಟ್ರಸ್ಟ್ ನಡೆಸ್ತೀವಿ. ಸೊ ವಿ ಗಿವ್ ಲಾಟ್ ಆಫ್ ಫ್ರೀ ಸರ್ವಿಸಸ್. ಒಂದು ಕ್ಯಾನ್ಸರ್ ಕೇರ್ ಇರ್ಬೋದು, ಆಮೇಲೆ ಡಯಾಲಿಸಿಸ್ಸು, ಡೆಲಿವರಿ, ಆಮೇಲೆ ಕ್ಯಾಟ್ರಾಕ್ಟ್ ಸರ್ಜರಿ. ಸೊ ಒಬ್ಬ ಯಂಗ್ಸ್ಟರ್ ಬಂದಿದ್ದ ಅವ್ರ ಫಾದರ್ ಜೊತೆಗೆ. ಹಿ ಈಸ್ 27-28 ಇಯರ್ಸ್ ಓಲ್ಡ್ ಯಂಗ್ಸ್ಟರ್. ಸೊ ಅವ್ರ ಅಪ್ಪನ ಜೊತೆ ಬಂದುಬಿಟ್ಟು ನಾನು ಮಾತಾಡಿದ್ದೆಲ್ಲ ಅವ್ರ ತಂದೆ ಡಯಾಲಿಸಿಸ್ ಮಾಡಿಸ್ಬೇಕಿತ್ತು ಅಂತ ಬಂದರು. ಸೊ ನಾನು ಸಾಮಾನ್ಯವಾಗಿ ತಲೆ ಎತ್ತು ನೋಡಲಿಲ್ಲ, ಕೂತ್ಕೊಂಡಿದ್ದೆ. ಸೊ ಅದಕ್ಕೆ ಯಾರಿಗೆ ನಿಮಿಗ್ರಾ ಅಂತ ಹೇಳಿದೆ. ದೆನ್ ಸುಮ್ಮನೆ ಇದ್ದರು, ಎಷ್ಟೊತ್ತಾದರೂ ಮಾತಾಡಲಿಲ್ಲ. ಆಮೇಲೆ ನೋಡಿದರೆ ಇಬ್ಬರು ಅಳ್ತಾ ಇದ್ದಾರೆ, ಅಪ್ಪ ಮಗ. ಮಗನಿಗೆ ಡಯಾಲಿಸಿಸ್ ಅವಶ್ಯಕತೆ ಇದೆ. ಹಿ ಈಸ್ ಓನ್ಲಿ 27 ಇಯರ್ಸ್ ಓಲ್ಡ್. ಸೊ ಅವನು ಡಯಾಲಿಸಿಸ್ ಮಾಡಿಸ್ಬೇಕಾಗಿದೆ, ಡಿಗ್ರಿ ಆಗಿದೆ ಒಂದು. ಆಮೇಲೆ ತಂದೆಗೆ ಇಷ್ಟು ಒಳ್ಳೆ ಮಗ ನನಗೆ ಉಳಿಸ್ಕೊಳಕ್ಕಾಗಲ್ಲ ಅಮ್ಮ, ಡಯಾಲಿಸಿಸ್ ಮಾಡಿಸ್ಬೇಕು, ಈಗಾಗಲೇ 1 ವರ್ಷ ಆಗಿದೆ, ರೆಗ್ಯುಲರಾಗಿ ಡಯಾಲಿಸಿಸ್ ಮಾಡಿಸ್ತಾ ಇದ್ದೀನಿ, ಟ್ರಸ್ಟಿಂದ ಫ್ರೀಯಾಗಿ ಮಾಡಿಸ್ಕೊಟ್ರೆ ಇನ್ನೂ ಹೆಲ್ಪ್ ಆಗುತ್ತೆ ನಮಗೆ ಆರ್ಥಿಕವಾಗಿ ಅಂತ ಹೇಳಿದರು. ದೆನ್ ಆಫ್ಟರ್ ದ್ಯಾಟ್ ಎಲ್ಲ ಆಯಿತು, ಓಕೆ ಅಂತ ಎಲ್ಲ ಸೈನ್ ಮಾಡಿ ಕಳಿಸ್ದೆ. ಜನನೂ ಭಾಳ ಇದ್ದರು. ಆಮೇಲೆ ಅವ್ನು ಹೋಗಲೇ ಇಲ್ಲ ಮಗ. ಏನಕ್ಕೆ ಅಂತ ಮತ್ತೆ ಕೇಳಿದೆ, ಮತ್ತೆ ಏನಾದರೂ ಇತ್ತಾ ನಿನಗೆ ಸಮಸ್ಯೆ ಅಂತ. ಮೇಡಮ್ ನನ್ನ ಡಿಗ್ರಿ ಆಗಿದೆ, ನಾನು ಎಷ್ಟು ದಿನ ಬದುಕ್ತೀನೋ ಗೊತ್ತಿಲ್ಲ, ನನಗೆ ಗ್ರಾಮ ಪಂಚಾಯತ್ನಲ್ಲಿ ಒಂದು ಜಾಬ್ ಕೊಡ್ರಿ, ಯಾವುದಾದ್ರೂ ಅಟೆಂಡರ್ ಜಾಬಾ, ಪ್ಯೂನ್ ಜಾಬಾ ಏನಾದರೂ ಕೊಡ್ರಿ, ಅಟ್ಲೀಸ್ಟ್ ಟಿಲ್ ದ ಡೇ ಐ ಆಮ್ ಅಲೈವ್. ಒಂದು ಸಂಬಳ ತೊಗೊಂಡು ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋ ಅಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿರಬೇಕು ಅಂತ. ಸೊ ಆ ಮಗುಗೆ ಒಂದು ಜಾಬ್ ಕೂಡ ಕೊಡಲಿಕ್ಕೆ ಆಯಿತು, ಬಿಕಾಸ್ ಆಫ್ ದ ಪೊಸಿಷನ್ ವಿಚ್ ಪೀಪಲ್ ಆಫ್ ದಾವಣಗೆರೆ ಹ್ಯಾವ್ ಬೆಸ್ಟೋಡ್ ಅಪಾನ್ ಮೀ ಥ್ರೂ ದರ್ ಚಾಯ್ಸ್ ಆಫ್ ಎಲೆಕ್ಟಿಂಗ್ ಪ್ರಭಾ ಮಲ್ಲಿಕಾರ್ಜುನ್. ಹೌದ್ರಾ? ಸೊ ಈ ರೀತಿ ಏನು ಡಿಮಾಂಡ್ಸ್ ಬರುತ್ತೆ, ಈ ರೀತಿ ವರ್ಕ್ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತಲ್ಲ, ದಿಸ್ ಈಸ್ ಅ ಮೋಟಿವೇಶನ್ ಫಾರ್ ಮೀ. ಸೊ ನಿಮ್ಮ ಸುತ್ತಲೂ ಆ ರೀತಿ ಮೋಟಿವೇಶನ್ ಇದ್ದೇ ಇರುತ್ತೆ. ಸೊ ಒಂದು ಡೈರಿನಲ್ಲಿ ಬರ್ಕೊಡ್ರಿ ಆ ಮೋಟಿವೇಶನ್ ಏನು ಅಂತ ಬರ್ಕೊಂಡು, ಪ್ಲೀಸ್ ವರ್ಕ್ ಟುವರ್ಡ್ಸ್ ದ್ಯಾಟ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ಫ್ರಮ್ ಡಾಕ್ಟರ್ ಶಾಮನೂರ್ ಶಿವಶಂಕರ್ ಅಪ್ಪಾಜಿ. 95 ವರ್ಷ ಇದ್ರು ಹೌದಾ ಅಪ್ಪಾಜಿಯವರು. ಸೊ ಅವರ ಆಸೆಯಂತೆ ನಾವು SSK ಟ್ರಸ್ಟಿಂದ ಫ್ರೀಯಾಗಿ ನಿಮಗೆಲ್ಲ ಸಿವಿಲ್ ಸರ್ವಿಸಸ್ ಕೋಚಿಂಗ್ ಕೊಡಲಿಕ್ಕೆ, ಮತ್ತು ಎಲ್ಲ ನಮ್ಮ ಯೂನಿವರ್ಸಿಟಿ ಮತ್ತು IAS ಬಾಬಾ, ಆಲ್ ಆಫ್ ಅಸ್ ಆರ್ ವರ್ಕಿಂಗ್ ಆಸ್ ಅ ಟೀಮ್ ಟು ಗಿವ್ ಯು ದ ಬೆಸ್ಟ್. ಮೈ ಕನ್ಸರ್ನ್ ಇಸ್ ಯು ಶುಡ್ ಯುಟಿಲೈಸ್ ಇಟ್ ಟು ದ ಬೆಸ್ಟ್ ಆಫ್ ಯೋರ್ ಕೇಪಬಿಲಿಟಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.